Hello, my dear students. In this video, we are going to know how to solve problems on coding and decoding in competitive exams. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನು ಬರ್ತಾವಪ್ಪ ಅಂದ್ರೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಒಂದು ವಿಭಾಗದಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತಾವೆ. ಇವುಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದನ್ನು ನೋಡೋಣ. ಓಕೆ, ಇಫ್ EFGHIJK is coded as PUTSRQP, then LIMIT limit is coded as. ಅವ್ರೇನು ಕೊಡಾರಪ್ಪ ಅಂದ್ರೆ ಈ EFGHIJK ಅನ್ನ PUTSRQP ಅಂತ ಕೋಡ್ ಮಾಡ್ಯಾರು. ಈ ಒಂದು ಸಂಕೇತ ರೂಪದಾಗ ಇವುಗಳನ್ನು ಇಟ್ಟಾರು. ಹಂಗಂದ್ರೆ ಇದ ಮಾಡೆಲ್ದಾಗ ಇದ ರೀತಿಯಲ್ಲಿ ಈ LIMIT ಲಿಮಿಟನ್ನು ಯಾವ ರೀತಿ ನಾವು ಕೋಡ್ ಮಾಡಬಹುದು ಅಂತ ಕೇಳ್ಯಾರು. ಇದನ್ನು ಯಾವ ಪ್ಯಾಟರ್ನ್ಯಾಗ ಐತಿ ಇದನ್ನು ನೋಡ್ಕೋಬೇಕು. ಇಂಥ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ತಿಳ್ಕೊಳ್ಳೋ ನಮ್ಗೆ ಏನು ಗೊತ್ತಬೇಕಪ್ಪ ಅಂದ್ರೆ AP ಅರಿಥಮೆಟಿಕ್ ಪ್ರೋಗ್ರೆಷನ್ನ, GP ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ನ, ಮಂದ ಇವ ಪ್ಲೇಸಸ್ ಆಫ್ ಅಲ್ಫಾಬೆಟ್ಸ ಇವೆಲ್ಲ ನಮ್ಗೆ ಗೊತ್ತಬೇಕು. ಓಕೆ, ಇಲ್ಲಿ ಅಲ್ಫಾಬೆಟ್ ಒಳಗೈತಿ. ಆದ್ದರಿಂದ ಫಸ್ಟ್ ನಾವೇನು ತಿಳ್ಕೋಬೇಕು, ಪ್ಲೇಸಸ್ ಆಫ್ ಅಲ್ಫಾಬೆಟ್ಸ ಗೊತ್ತ ಇರ್ಬೇಕು ನಮಗೆ. ಫಸ್ಟ್ ನಾವು ಒಂದು ಸೈಡ್ ಒಳಗೆ ನಿಮ್ಮ ರಫ್ ವರ್ಕ್ನಾಗ ನಾವು ABCD ಬರ್ಕೊಂಡಿರಿ. BCDEFGHIJKLMN. ಓಕೆ, ನೀವು 26 ಅಲ್ಫಾಬೆಟ್ಸ್ ಅದಾವು. ಅವುಗಳನ್ನ 13 ಆಗಿ ಅಂದ್ರೆ 2 ಗುಂಪಾಗಿ ಮಾಡ್ಕೊರಿ. ಇವು ಎಷ್ಟದಪ್ಪ ಅಂದ್ರೆ 2 3 4 5 6 7 8 9 10 11 12 13 ಅದು. ಹೌದಾ, ಇಲ್ಲಿಗೆ M ತಕ ಒಂದು ಗುಂಪ, ಆಮೇಲೆ ನೆಕ್ಸ್ಟ್ ಒಂದು ಗುಂಪ ಮಾಡ್ಕೊರಿ. NOPQRSTUVWXYZ ಈ ರೀತಿಯಾಗಿ 13ರ ಒಂದು 2 ಗುಂಪುಗಳನ್ನು ಮಾಡ್ಕೋರಿ. ಅಲ್ಫಾಬೆಟ್ಸ್ಗಳನ್ನ 2 ರೀತಿಯಾಗಿ ಗುಂಪುಗಳಲ್ಲಿ ಒಡ್ಕೊಂಡ ಮೇಲೆ ಏನು ಮಾಡಪ್ಪ ಅಂದ್ರೆ ಈ ಒಂದು ಪ್ಲೇಸ್ ನೋಡ್ಕೋಬೇಕು ನೀವು. ಇದು E ಎಷ್ಟನೇ ಪ್ಲೇಸ್ನಾಗ ಐತಿ, F ಎಷ್ಟನೇ ಪ್ಲೇಸ್ನಾಗ ಐತಿ ಅನ್ನೋದನ್ನ ನೋಡ್ಕೋಬೇಕು. ಇಲ್ಲಿ ನೋಡ್ರಿ, ಕಂಟಿನ್ಯೂಸ್ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. EFGHIJK ಇವು ಒಂದು ಕಂಟಿನ್ಯೂಸ್ ಸಿರೀಸ್ ಕೊಟ್ಟಾರ. ಅವರ ಈ ಹಿಡ್ಕೊಂಡ K ಮಟ್ಟ ಕಂಟಿನ್ಯೂಸ್ ಸಿರೀಸ್ ಕೊಟ್ಟಾರು. ಮತ್ತಿದು ಫಾರ್ವರ್ಡ್ ಗೋಯಿಂಗ್ ಸಿರೀಸ್ ಐತಿ. ಅಂದ್ರೆ ಏನಪ್ಪ ಅಂದ್ರೆ ಇದು ಲೆಫ್ಟ್ ಟು ರೈಟ್ ಹೋಗ್ತಕ್ಕಂಥ ಸಿರೀಸ್ ಐತಿ. ಹೌದಾ, ಇಲ್ಲಿಂದ ಸ್ಟಾರ್ಟ್ ಆಗತಿ. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇದು 5th ಲೆಟರ್ ಆಫ್ ಅಲ್ಫಾಬೆಟ್. ಹೌದಾ, ಇಲ್ಲಿ ಹಿಡ್ಕೊಂಡ K ಮಟ್ಟ ಅಂದ್ರೆ ಇಲ್ಲಿ ಮಟ್ಟ. ಇದು K ಎಷ್ಟನೇ ಲೆಟರ್, 11ನೇ ಲೆಟರ್ ಆಫ್ ಅಲ್ಫಾಬೆಟ್ ಐತಿ. 1 2 3 4 5 6 7 ಈ 7 ಲೆಟರ್ಗಳನ್ನ ಒಂದು ಸಿರೀಸ್ ವೈಸ್ ಅವರ ಕೊಟ್ಟಾರು. ಇದು ಫಾರ್ವರ್ಡ್ ಗೋಯಿಂಗ್ ಅಂದ್ರೆ ಲೆಫ್ಟ್ ಟು ರೈಟ್ ಗೋಯಿಂಗ್, ಮುಂದಕ್ಕೆ ಹೋಗತಕ್ಕಂಥ ಸರಣಿಯಲ್ಲಿ ಇವುಗಳನ್ನ ಕಂಟಿನ್ಯೂಸ್ ಕೊಟ್ಟಾರು. ಇಲ್ಲಿ ಇವನು ಯಾವ ರೀತಿ ಕೋಡ್ ಮಾಡ್ಯಾರಪ್ಪ ಅಂದ್ರೆ PUTSRQP. ಹೌದಾ, ಇಲ್ಲಿ ನಿಮಗೆ ನೋಡ್ರಿ ಗೊತ್ತಾಗತಿ. ಫಿ ಅನ್ನೋದು ಯಾಕಡೆ ಐತಿಪ್ಪ ಅಂದ್ರೆ ಇದು ಇಲ್ಲಿಂದ ಐತಿ, ಅಂದ್ರೆ ಬ್ಯಾಕ್ವರ್ಡ್ ಗೋಯಿಂಗ್ ಐತಿ. ಹಿಂದಕ್ಕೆ ಹೋಗತಕ್ಕಂಥ ಒಂದು ಸಿರೀಸ್ ಒಳಗಿಂದ ಈ ಒಂದು ಕೋಡನ್ನು ಕೊಟ್ಟಾರು. ಅಂದ್ರೆ ರೈಟ್ ಟು ಲೆಫ್ಟ್ ಹೋಗ್ಬೇಕು. ಇಲ್ಲಿ ಲೆಫ್ಟ್ ಟು ರೈಟ್ ಹೋಗ್ಯಾರು, ಇಲ್ಲಿ ರೈಟ್ ಟು ಲೆಫ್ಟ್ ಹೋಗ್ಬೇಕು ಅಂದ್ರೆ ಬ್ಯಾಕ್ವರ್ಡ್ ಗೋಯಿಂಗ್ ಸಿರೀಸ್ ಒಳಗೆ ಇದನ್ನು ಕೊಟ್ಟಾರು. ಇಲ್ಲಿ ಫಸ್ಟ್ ವಿ ಒಳಗೆ ಸ್ಟಾರ್ಟ್ ಆಯ್ತು, ಆಮೇಲೆ ಎಲ್ಲಿ ಹೋಗಿ ಸ್ಟಾಪ್ ಆತಪ್ಪ ಅಂದ್ರೆ P ಮಟ್ಟ. ಇದನ್ನು ಕೂಡ ಕಂಟಿನ್ಯೂಸ್ ಸಿರೀಸ್ ಒಳಗೆ ಕೊಟ್ಟಾರು, ಆದರೆ ಇದು ಬ್ಯಾಕ್ವರ್ಡ್ ಹೋಗ್ಯಾರು. ಇಲ್ಲಿ ಏನು ತಗೋಬೇಕಪ್ಪ ನಾವಿಲ್ಲಿ ಫಸ್ಟ್ ಇವು ಸಿರೀಸ್ ಫಾರ್ವರ್ಡ್ ಗೋಯಿಂಗ್ ಐತಿ, ಇದು ಕೋಡ ಬ್ಯಾಕ್ವರ್ಡ್ ಗೋಯಿಂಗ್ ಐತಿ. ಅದೇ ರೀತಿ ಈ ಒಂದು LIMIT ಒಂದು ಸಿರೀಸನ್ನು ಕೂಡ ನಾವು ನೋಡ್ಕೋಬೇಕು. ಆದರೆ ಇಲ್ಲಿ ಏನು ಕೊಡೋರು ಕಂಟಿನ್ಯೂಸ್ ಲೆಟರ್ಗಳು ಇಲ್ಲ. ಅಲ್ಲ, ಮಿಡಲ್ ಲೆಟರ್ಗಳನ್ನ ಜಂಬಲ್ಡ್ ಲೆಟರ್ಸ್ಗಳನ್ನ ಕೊಟ್ಟವರ ಒಂದು ಗ್ರೂಪ್ ಆಫ್ ವರ್ಡ್ಸ್ ಮಾಡ್ಯಾರು. ಇದಕ್ಕೆ ನಾವು ಕೋಡನ್ನು ಕಂಡುಹಿಡಿಯಬೇಕು. ಇಲ್ಲಿ ಏನು ಮಾಡಿದಪ್ಪ ಅಂದ್ರೆ ಇವು ಫಾರ್ವರ್ಡ್ ಗೋಯಿಂಗ್ ಸಿರೀಸ್ನಾಗಿಂದ ಇವನ್ನ ಕೊಟ್ಟಿರ್ತಾರು. ನಾವಿಲ್ಲಿ ಇದು ಕೋಡ್ ಹೆಂಗೆ ಮಾಡಿಯಪ್ಪ ಅಂದ್ರೆ ಬ್ಯಾಕ್ವರ್ಡ್ ಗೋಯಿಂಗ್ ಸಿರೀಸ್ದಾಗಿಂದ ನಾವು ಕೋಡನ್ನು ನಾವು ಮಾಡ್ಕೋಬೇಕಾಕತಿ. ಇಲ್ಲಿ ನೋಡ್ರಿ, ಎಲ್ಲ ಎಷ್ಟನೇ ಸ್ಥಾನದಾಗ ಐತಿ ನೋಡ್ಕೋಬೇಕು. ಎಲ್ಲ ಎಷ್ಟನೇ ಸ್ಥಾನದಾಗ ಐತಪ್ಪ ಅಂದ್ರೆ ಇಲ್ಲಿ ಐತಿ ನೋಡ್ರಿ
12ನೇ ಸ್ಥಾನದಾಗ ಎಲ್ ಐತಿ. ಇದು ಏನು ಫಾರ್ವರ್ಡ್ ಗೋಯಿಂಗ್ ಒಂದು ಸಿರೀಸ್ನಾಗ ಎಲ್ 12ನೇ ಸ್ಥಾನದಾಗ ಐತಿ. ಅದೇ ರೀತಿ ಇದಕ್ಕೆ ನಾವು ಬ್ಯಾಕ್ವರ್ಡ್ ಗೋಯಿಂಗ್ ಸಿರೀಸ್ನಾಗ 12ನೇ ಸ್ಥಾನದ ಲೆಟರನ್ನು ನಾವು ನೋಡ್ಕೋಬೇಕು. ಇಲ್ಲಿ ಏನು ಬರ್ತಪ್ಪ ಅಂದ್ರೆ ಇಲ್ಲಿ ಓ ಏನು ಬರ್ತಿ, ಬ್ಯಾಕ್ವರ್ಡ್ ಗೋಯಿಂಗ್ ಸಿರೀಸ್ನಾಗ ಓ ಇದು 12ನೇ ಸ್ಥಾನ ಆಯ್ತು. ಇದು ಫಾರ್ವರ್ಡ್ ಗೋಯಿಂಗ್ ಸಿರೀಸ್ನಾಗ ಎಲ್ಲ 12ನೇ ಸ್ಥಾನ. ಇದಕ್ಕೆ ನಾವು ಬ್ಯಾಕ್ವರ್ಡ್ ಗೋಯಿಂಗ್ ಸಿರೀಸ್ನಾಗ 12ನೇ ಸ್ಥಾನ ಇರ್ತಕ್ಕಂಥ ಲೆಟ್ರನ್ನ ನಾವು ಇಲ್ಲಿ ತೊಗೋಬೇಕಾಕತಿ. ಅಂದ್ರೆ ಎಲ್ಲಕ್ಕೆ ಇಲ್ಲಿ ಯಾವ ಲೆಟ್ರ ಕೋಡ್ ಆಕತ್ತಪ್ಪ ಅಂದ್ರೆ ಓ ಲೆಟ್ರ ಕೋಡ್ ಆಕತಿ. ಇಲ್ಲಿ ನೋಡ್ರಿ ಓ ಎದ್ರಾಗ ಐತಪ್ಪ, ಆಮೇಲೆ ಸೆಕೆಂಡ್ ಆಪ್ಷನ್ದಾಗ ಓ ಐತಿ. ಓಕೆ, ಇದು ಒಂದಾಯ್ತು. ಇಲ್ಲಿ ಯಾವುದೂ ಆಪ್ಷನ್ದಾಗ ಫಸ್ಟ್ ಲೆಟ್ರ ಓ ಇಲ್ಲ ಅಂದಮೇಲೆ ನಾವು ಆಟೋಮೆಟಿಕ್ ಅಂತ ತಗೋಬೇಕು ಸೆಕೆಂಡ್ ಆಪ್ಷನ್ ಈಸ್ ರೈಟ್ ಆಪ್ಷನ್. ಓಕೆ, ಅಕಸ್ಮಾತ್ ನಿಮಗೆ ಬೇರೆ ಆಪ್ಷನ್ದಲ್ಲಿ ಕೂಡ ಓ ಕೊಟ್ಟಿದ್ರಪ್ಪ ಅಂದ್ರೆ ಆ ಒಂದು ಫಸ್ಟ್ ಲೆಟ್ರನ್ನು ಬಿಟ್ಟ ಮುಂದಿನ ಲೆಟರ್ಗಳನ್ನು ಕೂಡ ನಾವು ಅದೇ ರೀತಿಯಾಗಿ ಕೋಡನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಓಕೆ, ಆದರೆ ಇಲ್ಲಿ ಒಂದು ಆಪ್ಷನ್ದಾಗ ಓ ಇರೋದ್ರಿಂದ ನಾವು ಅಬ್ವಿಯಸ್ಲಿ ಸೆಕೆಂಡ್ ಆಪ್ಷನ್ ಈಸ್ ರೈಟ್ ಅಂತ ನಾವಿಲ್ಲಿ ತಿಳ್ಕೊಬೇಕು. ಈ ರೀತಿ ಇವನ್ನ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಮಾಡೋ ಮುಂದೆ ಆ ಒಂದು ಅಲ್ಫಾಬೆಟದ ಪ್ಲೇಸ್ಗಳು ನಮ್ಗೆ ಗೊತ್ತಿರಬೇಕಾಗತಿ. ಗೊತ್ತಿದ್ದಪ್ಪ ನಾವು ಈಜಿಲಿಯಾಗಿ ಆನ್ಸರನ್ನು ಐಡೆಂಟಿಫೈ ಮಾಡಬಹುದು. ಮತ್ತು ಇವಾಗ ನೀವು ಪ್ಲೇಸ್ಗಳನ್ನು ಸರಿಯಾಗಿ ತಿಳ್ಕೋರಿ. ಇದಕ್ಕೊಂದು ಅಗ್ದಿ ಈಜಿ ಸೂತ್ರ ಏನಪ್ಪ ಅಂದ್ರೆ ಹೇಳ್ತ ನೋಡ್ರಿ, 5 ಪ್ಲೇಸ್ಗಳನ್ನು ಅಂದ್ರೆ ಒಂದು 5ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಡಿಜಿಟದ 5ನೇ ಸ್ಥಾನ ಇರ್ತಕ್ಕಂಥ ಲೆಟರ್ಗಳನ್ನ ಒಂದು ಗುಂಪುಗಳನ್ನು ಮಾಡ್ಕೊಂಡು, ಅಂದರೆ ಫಾರ್ವರ್ಡ್ ಗೋಯಿಂಗ್ ಒಳಗೆ ಯಾವ್ದು ಬರ್ತಪ್ಪ ಅಂದ್ರೆ ಸಿಂಬಲ್ನ 5ನೇ ಸ್ಥಾನದಾಗ ಫಸ್ಟ್ ಒಂದು ಇ ಬಂತು, ಆಮೇಲೆ ಇದು 10th ಸ್ಥಾನದಾಗ ಬರ್ತಿ ಇ ಜೆ 13, 14, 15. ಇನ್ನು 15ನೇ ಸ್ಥಾನದಾಗ ಓ ಬಂದಿತ್ತು, ಹೌದಾ. ಇನ್ನು 20 ಪ್ಲೇಸ್ನಾಗ ಟಿ ಬರ್ತೈತಿ, ಹೌದಾ. 25th ಪ್ಲೇಸ್ನಾಗ ಏನು ಬರ್ತೈತಪ್ಪ ಅಂದ್ರೆ ವಾಯ್ ಬರ್ತೈತಿ. ಓಕೆ, ಇ ಜೆ ಓ ಟಿ ವಾಯ್ ಇದೇನು ಬರ್ತೈತಪ್ಪ ಅಂದ್ರೆ ಫಾರ್ವರ್ಡ್ ಗೋಯಿಂಗ್ ಸಿರೀಸ್ನಾಗ ಇದು ಈ ರೀತಿ ಕೋಡನ್ನು ನಾವು ಮಾಡ್ಕೋಬೇಕು. ಇದು 5ನೇ ಸ್ಥಾನ, ಜೆ 10ನೇ ಸ್ಥಾನ, ಓ 15ನೇ ಸ್ಥಾನ, ಟಿ 20ನೇ ಸ್ಥಾನ, ವಾಯ್ 25ನೇ ಸ್ಥಾನ. ಈ ಒಂದು ಸಿಂಪಲ್ ಒಂದು ಗ್ರೂಪ್ ಆಫ್ ಲೆಟರ್ಸ್ಗಳು ನೀವು ನೆನಪಿನ ಇಟ್ಕೋರಿ. ಇನ್ನು ಬ್ಯಾಕ್ವರ್ಡ್ ಗೋಯಿಂಗ್ಗಳು ಏನು ಬರ್ತೀವಿ, ಇಲ್ಲಿ ಕೂಡ 5ನೇ ಸ್ಥಾನದ ಲೆಟರ್ಗಳನ್ನ ನಾವು ಗುಂಪು ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಲೆಟ್ರ ವಿ ಬರತಿ, ಸೆಕೆಂಡ್ ಲೆಟ್ರ ಕ್ಯೂ ಬರತಿ, ಇನ್ನು ಥರ್ಡ್ ಲೆಟರ ಎಲ್ ಬತ್ತು, ಇನ್ನು 4th ಲೆಟರ ಜಿ ಬರತಿ, ಆಮೇಲೆ 5th ಲೆಟ್ರ ಬಿ ಬರತಿ. ಓಕೆ, ಪಿ ಕ್ಯೂ ಎಲ್ ಜಿ ಬಿ ಇದು ಬ್ಯಾಕ್ವರ್ಡ್ ಗೋಯಿಂಗ್ ಸಿರೀಸ್ನಾಗ ಏನು ಬರ್ತಪ್ಪ ಅಂದ್ರೆ ಒಂದು ಸಿಂಪಲ್ ಒಂದು ಏನಪ್ಪ ಅಂದ್ರೆ ರೂಲ್ಸ್ ಅಂತ ಫಾರ್ಮುಲಾ ಅಂತೀವಿ, ಎರಡನ್ನ ಹೇಳ್ಬೋದು. ಇ ಜೆ ಓ ಟಿ ವೈ ಆ್ಯಂಡ್ ವಿ ಕ್ಯೂ ಎಲ್ ಜಿ ಬಿ. ಓಕೆ, ಈ ರೀತಿ ನೀವು ಕೋಡ್ ಆ್ಯಂಡ್ ಡಿಕೋಡಿಂಗನ್ನು ಸಾಲ್ವ್ ಮಾಡೋ ಮುಂದೆ ಈ ಒಂದು ಪ್ಲೇಸಸ್ ಆಫ್ ಅಲ್ಫಾಬೆಟ್ಸ್ಗಳನ್ನ ನೆನಪಿಟ್ಕೋರಿ. ಇದನ್ನ ಪ್ರಾಕ್ಟೀಸ್ ಮಾಡಿರಿ, ನಿಮ್ಗೆ ಪೇಪರ್ನಾಗ ಭಾಳ ಈಸಿ ಆಕತಿ ಈ ರೀತಿಯ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೆ.